ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇವೇಗೌಡರ ಮಗ ರೇವಣ್ಣ ಈಗ ಎಸ್ಐಟಿ ಬಲೆಯಲ್ಲಿ ಸಿಲುಕಿದ್ದಾರೆ. ಇಂದಿನಿಂದ ತನಿಖೆ ಚುರುಕಾಗಲಿದ್ದು ಮತ್ತಷ್ಟು ಸತ್ಯ ಬಹಿರಂಗವಾಗಲಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಎಚ್ಡಿ ರೇವಣ್ಣಗೆ 4 ದಿನ ಪೊಲೀಸ್ ಕಸ್ಟಡಿ. ಇಂದಿನಿಂದ ಮಾಜಿ ಮಿನಿಸ್ಟರ್ಗೆ ಎಸ್ಐಟಿ ಗ್ರಿಲ್. ಪೆನ್ ಡ್ರೈವ್ ಕೋಲಾಹಲದ ನಡುವೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ವಿಚಾರ ದೇವೇಗೌಡರ ಮಗನಿಗೆ ಉರುಳಾಗಿ ಮಾರ್ಪಟ್ಟಿದೆ. ರೇವಣ್ಣಗೆ 4 ದಿನ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದ್ದು, ಇಂದಿನಿಂದ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೊಳಪಡಿಸಲಿದ್ದಾರೆ. ದಿನಗಳ ಕಾಲ ಎಸ್ಐಟಿ ಕಚೇರಿಯಲ್ಲೇ ರೇವಣ್ಣರ ವಿಚಾರಣೆ ನಡೆಸಲಾಗುತ್ತೆ. ಕಿಡ್ನಾಪ್ ಕೇಸ್ ವಿಚಾರವಾಗಿ ಇಂಚಿಂಚು ಮಾಹಿತಿ ಕಲೆ ಹಾಕಲಿರೋ ಎಸ್ಐಟಿ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಿದ್ದಾರೆ. ರೇವಣ್ಣಗೆ ಎಸ್ಐಟಿ ಗ್ರಿಲ್. ಕಿಡ್ನಾಪ್ ಕೇಸ್ ಕುರಿತು ರೇವಣ್ಣ ವಿಚಾರಣೆ. ಯಾವ ಉದ್ದೇಶದಿಂದ ಕಿಡ್ನಾಪ್ ಮಾಡಿಸಿದ್ರಿ? ಸಂತ್ರಸ್ತೆಯನ್ನ ತೋಟದ ಮನೆಯಲ್ಲಿ ಯಾಕೆ ಇರಿಸಿದ್ರಿ? ರೇವಣ್ಣರನ್ನ ಹೀಗೆ ಹಲವು ಪ್ರಶ್ನೆ ಕೇಳಲಿರೋ ಎಸ್ಐಟಿ. ಸಂತ್ರಸ್ತೆಯ ಹೇಳಿಕೆ ಪಡೆಯಲಿರೋ ಎಸ್ಐಟಿ. ಕಿಡ್ನಾಪ್ ಮಾಡಿಸಿದ್ಯಾರು, ಯಾಕೆ ಅಂತ ತನಿಖೆ. ಒಂದು ವೇಳೆ ಸಂತ್ರಸ್ತೆ ಸಂಪೂರ್ಣ ಮಾಹಿತಿ ನೀಡಿದ್ರೆ ಸಂಕಷ್ಟ. ಸಂತ್ರಸ್ತೆ ಹೇಳಿಕೆ ನೀಡಿದ್ರೆ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ. ಕಿಡ್ನಾಪ್ ಕೇಸ್ ಸಂಬಂಧ ರೇವಣ್ಣಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ. ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಿರೋ ಎಸ್ಐಟಿ ಯಾವೆಲ್ಲ ಮಾಹಿತಿಗಳನ್ನ ಕಲೆ ಹಾಕಲಿದ್ದಾರೆ ಅನ್ನೋದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇವೇಗೌಡರ ಮಗ ರೇವಣ್ಣ ಈಗ ಎಸ್ಐಟಿ ಬಲೆಯಲ್ಲಿ ಸಿಲುಕಿದ್ದಾರೆ. ಇಂದಿನಿಂದ ತನಿಖೆ ಚುರುಕಾಗಲಿದ್ದು ಮತ್ತಷ್ಟು ಸತ್ಯ ಬಹಿರಂಗವಾಗಲಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಎಚ್ಡಿ ರೇವಣ್ಣಗೆ 4 ದಿನ ಪೊಲೀಸ್ ಕಸ್ಟಡಿ. ಇಂದಿನಿಂದ ಮಾಜಿ ಮಿನಿಸ್ಟರ್ಗೆ ಎಸ್ಐಟಿ ಗ್ರಿಲ್. ಪೆನ್ ಡ್ರೈವ್ ಕೋಲಾಹಲದ ನಡುವೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ವಿಚಾರ ದೇವೇಗೌಡರ ಮಗನಿಗೆ ಉರುಳಾಗಿ ಮಾರ್ಪಟ್ಟಿದೆ. ರೇವಣ್ಣಗೆ 4 ದಿನ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದ್ದು, ಇಂದಿನಿಂದ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೊಳಪಡಿಸಲಿದ್ದಾರೆ. ದಿನಗಳ ಕಾಲ ಎಸ್ಐಟಿ ಕಚೇರಿಯಲ್ಲೇ ರೇವಣ್ಣರ ವಿಚಾರಣೆ ನಡೆಸಲಾಗುತ್ತೆ. ಕಿಡ್ನಾಪ್ ಕೇಸ್ ವಿಚಾರವಾಗಿ ಇಂಚಿಂಚು ಮಾಹಿತಿ ಕಲೆ ಹಾಕಲಿರೋ ಎಸ್ಐಟಿ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಿದ್ದಾರೆ. ರೇವಣ್ಣಗೆ ಎಸ್ಐಟಿ ಗ್ರಿಲ್. ಕಿಡ್ನಾಪ್ ಕೇಸ್ ಕುರಿತು ರೇವಣ್ಣ ವಿಚಾರಣೆ. ಯಾವ ಉದ್ದೇಶದಿಂದ ಕಿಡ್ನಾಪ್ ಮಾಡಿಸಿದ್ರಿ? ಸಂತ್ರಸ್ತೆಯನ್ನ ತೋಟದ ಮನೆಯಲ್ಲಿ ಯಾಕೆ ಇರಿಸಿದ್ರಿ? ರೇವಣ್ಣರನ್ನ ಹೀಗೆ ಹಲವು ಪ್ರಶ್ನೆ ಕೇಳಲಿರೋ ಎಸ್ಐಟಿ. ಸಂತ್ರಸ್ತೆಯ ಹೇಳಿಕೆ ಪಡೆಯಲಿರೋ ಎಸ್ಐಟಿ. ಕಿಡ್ನಾಪ್ ಮಾಡಿಸಿದ್ಯಾರು, ಯಾಕೆ ಅಂತ ತನಿಖೆ. ಒಂದು ವೇಳೆ ಸಂತ್ರಸ್ತೆ ಸಂಪೂರ್ಣ ಮಾಹಿತಿ ನೀಡಿದ್ರೆ ಸಂಕಷ್ಟ. ಸಂತ್ರಸ್ತೆ ಹೇಳಿಕೆ ನೀಡಿದ್ರೆ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ. ಕಿಡ್ನಾಪ್ ಕೇಸ್ ಸಂಬಂಧ ರೇವಣ್ಣಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ. ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಿರೋ ಎಸ್ಐಟಿ ಯಾವೆಲ್ಲ ಮಾಹಿತಿಗಳನ್ನ ಕಲೆ ಹಾಕಲಿದ್ದಾರೆ ಅನ್ನೋದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.